ಕೆಎಚ್ ಮುನಿಯಪ್ಪ ಹುಟ್ಟುಹಬ್ಬ. ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ, ದೇವಾಲಯದಲ್ಲಿ ವಿಶೇಷ ಪೂಜೆ. वीणा गणपति की जय, पंचमुखी आंजनेय स्वामी की जय. अधिकार वाप्यर्थे समस्त मंगला वाप्यर्थे. ಚಿಕ್ಕಬಳ್ಳಾಪುರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಅವರ ಹುಟ್ಟುಹಬ್ಬದ ಅಂಗವಾಗಿ ನಗರದಲ್ಲಿ ವಿವಿಧ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಮುಖಂಡರು ಮತ್ತು ಅಭಿಮಾನಿಗಳು ನಡೆಸಿದರು. ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಬಳಿಕ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸಚಿವರ ಆಯುರಾರೋಗ್ಯಕ್ಕಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. वीणा गणपति की जय, पंचमुखी आंजनेय स्वामी की जय. ಈ ಸಂದರ್ಭದಲ್ಲಿ ಮಾತನಾಡಿದ ನಗರದ ಕಾಂಗ್ರೆಸ್ ಮುಖಂಡ ಪಟ್ರೇನಹಳ್ಳಿ ಕೃಷ್ಣ, ಅಜಾತಶತ್ರುವಾಗಿರುವ ಕೆಎಚ್ ಮುನಿಯಪ್ಪ ಅವರು ಸರ್ವ ಜನಾಂಗಗಳ ವಿಶ್ವಾಸ ಗಳಿಸಿದ ಜನಪ್ರಿಯ ನಾಯಕರು ಎಂದರು. ಸಂಸದರಾಗಿ, ಕೇಂದ್ರ ಸಚಿವರಾಗಿ ಹಾಗೂ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತಾ ಸಚಿವರಾಗಿ ಜನಪರ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದಾರೆ ಎಂದರು. ಕೋಲಾರ ಮುಳಬಾಗಲು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಅವರು ಅಭಿವೃದ್ಧಿಯ ಹರಿಕಾರರಾಗಿದ್ದಾರೆ. ಅವರಿಗೆ ಭಗವಂತ ಆಯುರಾರೋಗ್ಯ ಭಾಗ್ಯ ನೀಡಿ ಇನ್ನಷ್ಟು ಜನಸೇವೆಯನ್ನು ಮಾಡುವ ಶಕ್ತಿ ನೀಡಲಿ ಅಂತ ಪ್ರಾರ್ಥಿಸುತ್ತಿದ್ದೇನೆ ಅಂತ ಹೇಳಿದರು. ಈ ದಿನ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ರಾಷ್ಟ್ರೀಯ ನಾಯಕರು, ಹಾಗೇನೆ ನಮ್ಮ ಕರ್ನಾಟಕ ರಾಜ್ಯ ಮಾದಾರ ಮಹಾಸಭಾದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮಾನ್ ಕೆಎಚ್ ಮುನಿಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಶುಭವಾಗಲಿ, ಅವರಿಗೆ ಮತ್ತಷ್ಟು ಆರೋಗ್ಯ ಐಶ್ವರ್ಯ ಕೊಡಲಿ, ಇಡೀ ಅವ್ರ ಕುಟುಂಬ ನೆಮ್ಮದಿಯಿಂದ ಇರಲಿ ಅಂತೇಳಿ ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಅನೇಕ ನಾಯಕರುಗಳ ಸಮ್ಮುಖದಲ್ಲಿ ಈ ಆಸ್ಪತ್ರೆಯ ಒಳಗಡೆ ಇರತಕ್ಕಂಥ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸೋದ್ರ ಮುಖಾಂತರ ಹಾಗೂ ಅದರ ಜೊತೆಗೆ ಸುದೀರ್ಘವಾಗಿ ಕೆಎಚ್ ಮುನಿಯಪ್ಪನವರು ಮೊದಲ ಬಾರಿಗೆ 1991ರಲ್ಲಿ ಲೋಕಸಭಾ ಸದಸ್ಯ ಆದ ನಂತರ ಅವರು ಎಲ್ಲ ಧರ್ಮಗಳ ಜೊತೆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಎಲ್ಲ ಸಮುದಾಯದ ಜೊತೆ ಆತ್ಮೀಯ ಗೌರವವನ್ನು ಇಟ್ಕೊಂಡು ರೈಲ್ವೆ ಮಂತ್ರಿಗಳಾಗಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಪುಟ್ಟಬರ್ತಿ, ಗೌರಿಬಿದನೂರು ವಿಶೇಷವಾಗಿ ರೈಲ್ವೆ ಪ್ಯಾಕೇಜ್ ಈಗಲೂ ಕೂಡ ಆಗಿರ್ತಕ್ಕಂಥದ್ದು. ಮತ್ತೆ ಅವ್ರು ಲೋಕಸಭಾ ಸಂಸದರಾಗಿರ್ತಕ್ಕಂಥ ಸಂದರ್ಭದಲ್ಲಿ 7 ಬಾರಿ ಸಂಸದರಾಗಿದ್ದ ಸಂದರ್ಭದಲ್ಲಿ ಯಾವುದೇ ಆಗಿರ್ತಕ್ಕಂಥ ಅಹಿತಕರ ಘಟನೆಗಳನ್ನ ಅವ್ರ ರಾಜಕೀಯ ಜೀವನದಲ್ಲಿ ಆಗದೆ ವಿಶೇಷವಾಗಿ ಎಲ್ಲ ಸಮುದಾಯಗಳ ಜೊತೆ ವಿಶ್ವಾಸವನ್ನು ಗಳಿಸ್ತಕ್ಕಂಥ, ಎಲ್ಲರೂ ಕೂಡ ಸಮಾಜದಲ್ಲಿ ಶಾಂತಿಯಾಗಿ ಬದುಕ್ತಕ್ಕಂಥ, ಎಲ್ಲ ಧರ್ಮಗಳು ಕೂಡ ನಾವು ಮಾನವೀಯ ಮೌಲ್ಯಗಳ ಜೊತೆ ಬದುಕಬೇಕಂತಕ್ಕಂಥ ಸಂದೇಶವನ್ನ ಅವರು ಸುಮಾರು 35-40 ವರ್ಷದ ರಾಜಕೀಯ ಜೀವನದಲ್ಲಿ ತಾಲೂಕು ಬೋರ್ಡ್ ಉಪಾಧ್ಯಕ್ಷರಾಗಿದ್ರ ಮುಖಾಂತರ ಮಿನಿಮಮ್ ಸ್ಮಾಲ್ ಸ್ಕೇಲ್ ಮಿನಿಸ್ಟರ್ಗಳಾಗಿ ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಸಚಿವರಾಗಿ ಈಗ ಕೂಡ ನೀವೆಲ್ಲ ಗೊತ್ತಿರ್ಬೋದು, ಮಂಗಳೂರಿಂದ ಮುಳಬಾಗಿಲವರೆಗೂ ಸುಮಾರು 752 ಕಿಲೋಮೀಟರ್ ರಸ್ತೆಯನ್ನು ಕೂಡ ಅವರ ಅವಧಿಯಲ್ಲಿ ಕೂಡ ಆಗಿರ್ತಕ್ಕಂಥದ್ದು. ಈಗೇನು ನಾವು ವಿಶೇಷವಾಗಿ ಸಂಚಾರ ಮಾಡ್ತಾ ಇರ್ತೀವಿ ರಸ್ತೆ ಸುಂದರವಾಗಿ, ಆ ರಸ್ತೆ ಕೂಡ ಅವರ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು. ಹಾಗೇನೆ ಅವ್ರು ವಿಶೇಷವಾಗಿರ್ತಕ್ಕಂಥ ಗುಣವುಳ್ಳ ವ್ಯಕ್ತಿತ್ವ, ಶಾಂತಿ, ಸಹನೆ, ಮಾನವೀಯ ಮೌಲ್ಯಗಳು. ಅದ್ರ ಜೊತೆಗೆ ತಾಯಿ ಮಕ್ಕಳು ಆಸ್ಪತ್ರೆ ನಾವು ಯಾಕೆ ಕೊಡ್ತಾ ಇದೀವಿ ಅಂದ್ರೆ ಅವ್ರದ್ದು ಕೂಡ ಒಂದು ತಾಯಿ ಮನಸ್ಸಿದ್ದಂಗೆ ಎಲ್ಲರ ಜೊತೆಗೂ ಕೂಡ ವಿಶ್ವಾಸವನ್ನು ಇಟ್ಕೊಂಡು ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಭಾವೈಕ್ಯತೆ ಇರ್ಬೇಕಂತದ್ದು ಅವ್ರ ಆಶಯ. ಅವರ ಆಶಯಗಳ ನಾವು ಈ ದಿನ ನಾವು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಕೊಡ್ತಕ್ಕಂಥದ್ದು. ಎಷ್ಟೋ ಜನ ಗರ್ಭಿಣಿ ಸ್ತ್ರೀಯರು ಬಂದಿರ್ತಾರೆ, ಇಲ್ಲಿ ಡೆಲಿವರಿ ಆಗಿರ್ತಕ್ಕಂಥದ್ದು, ಅವ್ರಿಗೆ ಹಣ್ಣು ಹಂಪಲು ಕೊಟ್ರೆ ಭಗವಂತ ಮತ್ತಷ್ಟು ಅವ್ರಿಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಅವ್ರ ಆಶೀರ್ವಾದ ಕೂಡ ಎಷ್ಟೋ ತಾಯಿ ಹೆಣ್ಮಕ್ಳ ಆಶೀರ್ವಾದ ಅವ್ರು ಕೂಡ ಅವ್ರ ಕುಟುಂಬದ ಮೇಲೆ ಅವ್ರಿಗೂ ಕೂಡ ಇರ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೀವಿ. ಇಂತಹ ಜನಪರ ನಾಯಕರ ಹುಟ್ಟುಹಬ್ಬವನ್ನ ಕಾಂಗ್ರೆಸ್ ಮುಖಂಡರು ಮತ್ತು ಅಭಿಮಾನಿಗಳು ಸೇರಿ ಸೇವಾ ಕಾರ್ಯಗಳ ಮೂಲಕ ಆಚರಿಸುತ್ತಿರುವುದು ಸಂತಸದ ಸಂಗತಿಯಾಗಿದೆ ಅಂತ ಅಭಿಪ್ರಾಯಪಟ್ಟರು. ಈ ದಿನ ಏನು ಇವತ್ತು ಕರ್ನಾಟಕ ರಾಜ್ಯದ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟರ್ ಆಗಿದ್ದಾರೆ ಕೆಎಚ್ ಮುನಿಯಪ್ಪನವರು, ಅವರ ಹುಟ್ಟುಹಬ್ಬದ ದಿನಾಚರಣೆಯನ್ನ ಈ ಜಿಲ್ಲಾಸ್ಪತ್ರೆಯಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಾನು ಮೊದಲನೇದಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅವರಿಗೆ ಒಳ್ಳೆ ಆರೋಗ್ಯವನ್ನು ಕೊಡಲಿ, ಅವರು ದೀರ್ಘಾಯುಷ್ಯವನ್ನು ಕೊಡಲಿ ಮತ್ತು ಇನ್ನೂ ಹೆಚ್ಚಿನ ಕಾಲ ಈ ರಾಜ್ಯ ಮತ್ತು ರಾಷ್ಟ್ರದ ಸಾರ್ವಜನಿಕ ಜೀವನದಲ್ಲಿ ಅವರು ಸೇವೆ ಸಲ್ಲಿಸುವಂಥ ಒಂದು ಅವಕಾಶ ಸಿಕ್ಕಲಿ ಅಂತ ನಾನಂತ ಹೇಳ್ತೇನೆ. ಮಾನ್ಯ ಕೆಎಚ್ ಮುನಿಯಪ್ಪನವರು ಒಂದು ಕಂಬದಹಳ್ಳಿ ಗ್ರಾಮದಲ್ಲಿ ಒಂದು ರೈತ ಕುಟುಂಬದಲ್ಲಿ ಹುಟ್ಟಿದಂಥ ವ್ಯಕ್ತಿ, ಮೂಲತಃ ವ್ಯವಸಾಯದ ಕುಟುಂಬ. ಅವರು ಒಳ್ಳೆ ರೇಷ್ಮೆಯನ್ನ ಬೆಳೀತಿದ್ರು ಆ ಕಾಲಕ್ಕೇನೆ. ನಂತರ
ಅನಿವಾರ್ಯವಾಗಿ ರಾಜಕೀಯ ಪ್ರವೇಶವನ್ನು ಮಾಡಿದಂಥ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕು ಬೋರ್ಡ್ ಉಪಾಧ್ಯಕ್ಷರಾಗಿ ಅಲ್ಲಿ ಪದಾರ್ಪಣೆ ಮಾಡ್ತಾರೆ. ನಂತರ ಏನು ಕೇಂದ್ರದಲ್ಲಿ 7 ಬಾರಿ ಸತತವಾಗಿ ಸಂಸದರಾಗಿ ವಿವಿಧ ಮಂತ್ರಾಲಯಗಳಲ್ಲಿ ತಮ್ಮ ಹುದ್ದೆಯನ್ನ ನಿಭಾಯಿಸಿದ್ದಾರೆ. ಅವರು ನಾನು ಎಲ್ಲ ಸೇರಿ ದಿವಂಗತ ಕೃಷ್ಣರಾಯರು ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರು ಏನಾಗಿದ್ರು, KPCC ಅಧ್ಯಕ್ಷರಾಗಿದ್ರು, ಅವರ ಶಿಷ್ಯಂದಿರು. ಅದಕ್ಕಿಂತ ಹೆಚ್ಚಾಗಿ KH ಮುನಿಯಪ್ಪನವರು ವಕೀಲರಾಗಿ ತಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿದಂಥ ದಿನಗಳಲ್ಲಿ ನಾನು ಮತ್ತು KH ಮುನಿಯಪ್ಪನವರು ಬೆಂಗಳೂರಿನಲ್ಲಿ ಜೊತೆಯಲ್ಲಿ ವಕೀಲಿಕೆಯನ್ನು ಪ್ರಾರಂಭ ಮಾಡಿದಂಥವರು. ಅವರಿಗೆ ಹಣೆ ಬರ ಚೆನ್ನಾಗಿತ್ತು. ವಶಾತ್ ನಮ್ಮ ಕೃಷ್ಣರಾಯರ ಆಶೀರ್ವಾದದಿಂದ ಲೋಕಸಭೆ ಸದಸ್ಯರಾಗುವಂಥ ಅವಕಾಶ ಆಯಿತು. ಇವತ್ತು ಅವರು ಅತಿ ಎತ್ತರಕ್ಕೆ ಬೆಳೆದಿದ್ದಾರೆ. ಅವರ ದೀರ್ಘ ರಾಜಕೀಯ ಜೀವನದಲ್ಲಿ ಯಾರಿಗೂ ಕೆಟ್ಟದ್ದನ್ನು ಬಯಸ್ತವರಲ್ಲ. ಅವರ ಕರ್ತವ್ಯವನ್ನ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಿರ್ವಹಿಸಿಕೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ಅವರ ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೆ ನಮಗೆ ಹೆಮ್ಮೆ ಇದೆ. ಸೊ ಅದೇ ರೀತಿ ನಾನು ಈ ಸಂದರ್ಭದಲ್ಲಿ ಮೊನ್ನೆ KH ಮುನಿಯಪ್ಪ ಅವರಲ್ಲಿ ಮನವಿ ಮಾಡ್ತೇನೆ, ನಿಮಗೆ ಭಗವಂತ ಒಳ್ಳೆಯ ಅಧಿಕಾರವನ್ನು ಕೊಟ್ಟಿದ್ದಾನೆ ಕೃಷ್ಣರಾಯರ ಆಶೀರ್ವಾದದಿಂದ. ನಾವು ಸಹ ಕೃಷ್ಣರಾಯರ ಆಶೀರ್ವಾದದಲ್ಲಿ ಅವರ ನೆರಳಲ್ಲಿ ಬೆಳೆದವರು. ನಿಮ್ಮಂತೆ ಇನ್ನೂ ಅನೇಕರನ್ನು ಬೆಳೆಸುವಂತ ಒಂದು ಬುದ್ಧಿ ಶಕ್ತಿ ನಿಮಗೂ ಇರಲಿ ಅಂತ ಮತ್ತೊಮ್ಮೆ ಅವರ ಹುಟ್ಟುಹಬ್ಬಕ್ಕೆ ನಾನು ಶುಭ ಹಾರೈಸ್ತೇನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಲಾಯರ್ ನಾರಾಯಣಸ್ವಾಮಿ, ಹಿರಿಯ ಕಾಂಗ್ರೆಸ್ ಮುಖಂಡರಾದ ಮರಸನಹಳ್ಳಿ ಪ್ರಕಾಶ್, ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಮಕೃಷ್ಣಪ್ಪ ಅವರು, CN ಮುರಳಿ ಮೋಹನ್, ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಪೆದ್ದಣ್ಣ, ಹನುಮಂತಪ್ಪ, ನವೀನ್ ರೆಡ್ಡಿ, ಅಣ್ಣಮ್ಮ, ಮಂಚಿನಮಲೆ ಪ್ರಕಾಶ್, ಕಾಂಗ್ರೆಸ್ ಮಹಿಳಾ ಮುಖಂಡರಾದ ಉಷಾ, ವೆಂಕಟರತ್ನಮ್ಮ, ಬಾಬಾಜಾನ್, ಅಲ್ಲು, ಅನಿಲ್, ಇನ್ನೂ ಅನೇಕ ಮುಖಂಡರು ಭಾಗವಹಿಸಿದ್ರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.